ಮಸ್ಕಿ ಪಟ್ಟಣದ ಕಲ್ಯಾಣ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಹಾಗೂ ಚರಂಡಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ನರಸರೆಡ್ಡಿ, ಸಾರಿಗೆ ಸಂಸ್ಥೆಯ ಮ್ಯಾನೇಜರ್ ಆದಪ್ಪ ಕುಂಬಾರ ಶುಕ್ರವಾರ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೆಸ್ಕಾಂ ಕಚೇರಿ ಹಿಂಭಾಗದಿಂದ ಹಾಗೂ ಸುತ್ತಮುತ್ತಲಿನ ಮನೆಗಳಿಂದ ಹರಿಯುತ್ತಿರುವ ಚರಂಡಿ ನೀರು ನಿಲ್ದಾಣದ ಒಳಗೆ ಸೇರುತ್ತಿರುವುದನ್ನು ಕಂಡು ಅಧಿಕಾರಿಗಳು ತುರ್ತು ಕ್ರಮಕ್ಕೆ ಸೂಚಿಸಿದರು. ದುರ್ವಾಸನೆಯಿಂದ ತೊಂದರೆ ಅನುಭವಿಸುತ್ತಿರುವ ಪ್ರಯಾಣಿಕರು ಮತ್ತು ವ್ಯಾಪಾರಿಗಳು ನಮ್ಮ ಅಳಲು ಕೇಳುವವರು ಯಾರು ಎಂದು ಪ್ರಶ್ನಿಸಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ಅಧಿಕಾರಿಗಳು ತಕ್ಷಣ ಪರಿಹಾರ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ರೋಗ ಬರಕುಂತಾರೆ, ಸಂಡೆ ಜ್ವರ ಬರಕುಂತಾವ, ಇಲ್ಲಿ ಮಕ್ಕಳಿಗೆ ಜ್ವರ ಬರಕತ್ತೆ, ಗುಡಿಗೆ ಬರೋರು ತುಳ್ಕೊಂಡು ಗುಡಿಯಕ್ಕೆ ಹೋಗ್ಬೇಕು. ನಿಮ್ಗೆ ಹೆಂಗ್ ಕಾಣಿಸ್ತದೆ ಸರ್? ಇದೇನು ಹಳ್ಳಿ ಊರ್ ಕಟ್ಟ ಬಾತ್ರೂಮ್ ತುಳ್ಕೊಂಡು ಗುಡಿಯಕ್ಕೆ ಹೋಗ್ಬೇಕು, ಗುಡಿಯಕ್ಕೆ ಬರ್ತಾರೆ. ಮ್ಯಾನೇಜರ್ ಅಲ್ರಿ ಇವ್ರು, ಪಬ್ಲಿಕ್ ನೋಡ್ರಿ, ಪಬ್ಲಿಕ್ ನೀಟ್ ಆದ್ರೆ ನೋಡ್ಬರ್ರಿ, ನೀವು ಆಫೀಸರ್ಗಳು ಇದ್ರಿ ಎಲ್ಲ ನೋಡ್ಬರ್ರಿ. ಇದು ಕೂಡ ನೀಟ್ ಇರಕ್ಕಾಗಲ್ಲ ಸರ್ ಇವರಿಂದ. ಸರ ನಿಮ್ದು ಗುಬೆ ಕುಂದಿಸ್ತಾರ ಸರ್ ಇವರು ನೀರಿಂದ. ಅದು ಯಾರು ಮಾಡಕ್ ಪಬ್ಲಿಕ್ ಮಾಡಕ್ ಸರ್? ಅದು ಸರ್ ಅದೇ ನಿಮ್ಮ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಲಿಂದ ಸಾರ್ವಜನಿಕ ನಾವೇನು ಪಾಪ ಮಾಡಿ ಇಲ್ಲಿ ಮೂಲ ನಿವಾಸಿಗಳು ನೀವು ಅಭಿವೃದ್ಧಿ ಮಾಡ್ರಿ, ಹಾಳಾಗಿ ಸರ್ ಆಗಲ್ಲ ಸರ್. ಇದು ನನಗೆ ಎಲ್ಲರೂ ನಿನ್ನ ಕುಮ್ಮತ್ತು ನಿಮ್ಮ ಮ್ಯಾನೇಜರ್ ಸಪೋರ್ಟ್ ಇದೆ ಅಂತ ಹೇಳಕತ್ತಾರ. ನಾನು ಕುಮ್ಮತ್ತು ಕೊಡಕ್ ಆಗಲ್ಲ ಈಗ ಸರ್. ಕೇಳಕ್ಕಿಲ್ರಿ, ಇಲ್ಲಿ ಡೊಂಗಿ ಜ್ವರ ಸುಡುಗಾಡ ರೋಗ ಬಂದ್ರೆ ನಿಮ್ ಯಾರು ಜೋಡ ಹಾಕ್ತೀರಿ? ಬಂದ್ರಿ ಬ್ಯಾಂಕಿಂದ ಯಾಕೆ ಹೋಗ್ತೀರಿ? ಇಲ್ಲೇ ಒಂದ್ ಸ್ವಲ್ಪ ನೀಟ್ ಇಟ್ಕೊಂಡ್ ಇಲ್ಲೇ ನೋಡ್ರಿ, ಇಲ್ಲಿ ರೋಗ ಬರೋದು ಇಲ್ಲೇ ಒಂದ್ ಸ್ವಲ್ಪ ನೀಟ್ ಇಟ್ಕೊಂಡ್ ಇಲ್ಲೇ ನೋಡ್ರಿ, ಇಲ್ಲಿ ರೋಗ ಬರೋದು